ಇವತ್ತು ರಾಯ್ಪುರಲ್ಲಿ RCB ವರ್ಸಸ್ ಗೆಲುವಿನ ನಾಗಾಲೋಟದಲ್ಲಿ ಇರುವಂತಹ KKR ನಡುವೆ ಪಂದ್ಯ ನಡೀತಾ ಇದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಮ್ಯಾಚ್ RCB ಗೆದ್ದರೆ ಒಂದು ಏನಾಗ್ತದೆ, ನಾವು ಅನ್ಅಫಿಷಿಯಲಿ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗ್ತೇವೆ. ಹಾಗೆಯೇ KKRನ ಆ ಒಂದು ನಾಗಾಲೋಟ ಏನಿದೆ, ಫಸ್ಟ್ 6 ಮ್ಯಾಚ್ ಸೋತು ನೆಕ್ಸ್ಟ್ 4 ಮ್ಯಾಚ್ ಗೆದ್ದು ಗೆಲುವಿನ ನಾಗಾಲೋಟದಲ್ಲಿ ಇರುವಂತಹ KKRಗೆ ಅಂತ ಬ್ರೇಕ್ ಹಾಕಿದಾಗ ಆಗ್ತದೆ. ಆವಾಗ ಅವರು ನೆಕ್ಸ್ಟ್ 3 ಮ್ಯಾಚನ್ನು ಗೆಲ್ಲಲೇಬೇಕು, ರನ್ ರೇಟು ಅಲ್ಲೆಲ್ಲೂ ಮೇಲೆ ಇರಬೇಕು, ಆಗ ಮಾತ್ರ ಅವರು ಪ್ಲೇ ಆಫಿಗೆ ಬರುವಂಥ ಸಾಧ್ಯತೆ ಎಲ್ಲ ಇರ್ತದೆ. ಬಟ್ KKR 4-4 ವಿನ್ ಆದರೆ ಆಲ್ಮೋಸ್ಟ್ ಅವರು ಕೂಡ ಪ್ಲೇ ಆಫಿಗೆ ಬರ್ತಾರೆ. ಬಟ್ ಆಲ್ರೆಡಿ 4 ಗೆದ್ದಿರುವಂತಹ KKR ಇನ್ನೂ 4 ಗೆದ್ದು 8 ಮ್ಯಾಚ್ಗಳ ವಿನ್ನಿಂಗ್ ಸ್ಟ್ರೀಕನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದ? ತುಂಬ ಕಷ್ಟ. ನೋಡಿ, RCB ಬಗ್ಗೆ ಮಾತಾಡುವ, ಅದಾದ್ಮೇಲೆ ಬೇರೆ ಬಗ್ಗೆ ನೋಡಿ. RCBಯ ಒಂದು ಏನು ಗೆಲುವಿನ ಮೊಮೆಂಟಮ್, ಗೆಲುವಿನ ಸ್ಟ್ರೀಕ್, ಹಬ್ಬ ಬಂದ 2 ಮ್ಯಾಚ್ ನಮ್ಮದು ಹೈಯೆಸ್ಟ್ ವಿನ್ನಿಂಗ್ ಸ್ಟ್ರೀಕ್ ಈ IPL ಅಲ್ಲಿ. 2 ಮ್ಯಾಚ್ ಗೆಲ್ತೇವೆ, 1 ಮ್ಯಾಚ್ ಸೋಲ್ತೇವೆ, 2 ಗೆಲ್ತೇವೆ, 1 ಮ್ಯಾಚ್ ಸೋಲ್ತೇವೆ. ಸೊ ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ನಿಜವಾಗಿ ಕೂಡ RCB ಆಡಿದೆ. ಅಟ್ಲೀಸ್ಟ್ ಆ ಒಂದು ವಿನ್ನಿಂಗ್ ಸ್ಟ್ರೀಕ್ ಅಂತ ನೋಡಿದಾಗ ತುಂಬ ಕೆಟ್ಟ ಸ್ಟ್ರೀಕೆ ನಮ್ಮದು. ಬರೀ 2 ಮ್ಯಾಚ್ ವಿನ್ನಿಂಗ್ ಸ್ಟ್ರೀಕ್. ಈಗ ನೋಡಿ, CSK ಕಂಟಿನ್ಯೂಸ್ 4-5 ಏನೋ ಗೆಲ್ತಾ ಇದ್ದಾರೆ, GT ಕಂಟಿನ್ಯೂಸ್ 5 ಗೆದ್ದಿತ್ತು, SRH ಮಿಡ್ಲಲ್ಲಿ ಕಂಟಿನ್ಯೂಸ್ 5 ಗೆದ್ದಿದ್ರು, KKR ಕಂಟಿನ್ಯೂಸ್ 4 ಗೆದ್ದಿದ್ದಾರೆ, ಪಂಜಾಬ್ ಕಿಂಗ್ಸ್ ಕಂಟಿನ್ಯೂಸ್ ಫಸ್ಟ್ 6 ಮ್ಯಾಚ್ ಏನೋ ಗೆದ್ದಿದ್ರು. ಸೊ ಆ ಥರದ ಒಂದು ಗೆಲುವಿನ ಸ್ಟ್ರೀಕ್ ಬೇರೆ ತಂಡಕ್ಕೆಲ್ಲ ಸಿಕ್ಕಿದೆ. ಬಟ್ ನಾವು ಈಗ ಟೇಬಲ್ ಟಾಪರ್ ಆಗಿದ್ದೆವು. ನಿನ್ನೆ GT ವಿನ್ ಆದಮೇಲೆ ನಾವು ಕೆಳಗಡೆ ಬಂದಿದ್ದೇವೆ. ಇವತ್ತು ವಿನ್ ಆದರೆ ಮತ್ತೆ ಪುನಃ ನಾವು ಟೇಬಲ್ ಟಾಪರ್ ಆಗ್ತೇವೆ. ನಾನು ಹೇಳೋದು, ಬೇರೆಲ್ಲ ತಂಡಕ್ಕೆ ಸಿಕ್ಕಿರುವಂತಹ ಆ ಒಂದು ಗೆಲುವಿನ ಸ್ಟ್ರೀಕ್ RCBಗೆ ಸಿಗಲಿಲ್ಲ. ಅದು ಸಿಗದಿದ್ರೂ ಕೂಡ RCB ಸೆಕೆಂಡ್ ಪ್ಲೇಸಲ್ಲಿ ಇದೆ ಅಂತಂದರೆ, ಓವರ್ ಆಲ್ RCB ಒಳ್ಳೆಯ ಕ್ರಿಕೆಟ್ ಆಡಿದೆ. ಸೋತ ಮ್ಯಾಚಲ್ಲೂ ಕೂಡ ಒನ್ ಸೈಡೆಡ್ ಆಗಿ ಸೋಲಲಿಲ್ಲ. ಒನ್ ಸೈಡ್ ಆಗಿ ಸೋತಿದ್ದಿದ್ರೆ ರನ್ ರೇಟ್ ಪಾತಾಳದಲ್ಲಿ ಇರಬೇಕಿತ್ತು. ರನ್ ರೇಟ್ ಇಡೀ ಟೂರ್ನಮೆಂಟಲ್ಲಿ ಐ ಥಿಂಕ್ RCBದೆ ಬೆಸ್ಟ್ ರನ್ ರೇಟ್ ಇರೋದಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಸೊ ಇವತ್ತಿನ ಪಂದ್ಯ ಈವೊಂದು KKR 4-4 ವಿನ್ ಹಾಕ್ಕೊಂಡು ಬಂದಿದ್ರೂ ಕೂಡ RCB ಆನ್ ಬ್ಯಾಲೆನ್ಸ್ ಅದು ಇದೆಲ್ಲ ನೋಡಿದಾಗ RCB ಸ್ವಲ್ಪ ಸ್ಟ್ರಾಂಗ್ ಟೀಮೇ ಅಂತ ಖಂಡಿತವಾಗಿ ಸಹ ಅನ್ನಿಸ್ತದೆ. ಬಟ್ RCBಲಿ ಏನಾಗಿರೋ ತೊಂದರೆ ಇಲ್ವಾ? ನಾನು ದಯವಿಟ್ಟು ಇವತ್ತಿನ ಪ್ಲೇಯಿಂಗ್ 11 ಏನಿರ್ಬೋದು ಅದು ನಾನು ಹೇಳೋದೇ ಇಲ್ಲ. ಲಾಸ್ಟ್ ಮ್ಯಾಚ್ ಅಷ್ಟೆಲ್ಲ ಏನನ್ನು ತಲೆ ಖರ್ಚು ಮಾಡಿ, ಹಾಗೆ ಬ್ಯಾಟಿಂಗ್ ಫಸ್ಟ್ ಮಾಡಿದರೆ ಈ ಟೀಮ್ ಇರಬೇಕು, ಬೌಲಿಂಗ್ ಫಸ್ಟ್ ಮಾಡಿದರೆ ಈ ಟೀಮ್ ಇರಬೇಕು, ಸೇಮ್ ಟೀಮನ್ನೇ ಕ್ಯಾರಿ ಮಾಡಿದ್ರಲ್ಲ. ಸೊ ಇವತ್ತು ಸಹ ಸೇಮ್ ಟೀಮನ್ನೇ ಕಂಟಿನ್ಯೂ ಮಾಡ್ತಿದ್ದೇವೆ ಅಂತಂದರೆ ಆಶ್ಚರ್ಯ ಏನಿಲ್ಲ. ಯಾಕಂದ್ರೆ ಲಾಸ್ಟ್ ಮ್ಯಾಚೇ ನಮಗೆ ಆ ಥರದ ದೊಡ್ಡ ಆಶ್ಚರ್ಯ ಆಗಿ ಹೋಯಿತು. ಕೊನೆಯ ಬಾಲ್ ತನಕ ಬಂತು ಮ್ಯಾಚ್. ರಾಯ್ಪುರಲ್ಲಿ ಲೋ ಸ್ಕೋರಿಂಗ್ ಥ್ರಿಲ್ಲರ್. ಅದು ಕೊನೆಯ ಓವರ್ ತನಕ ಬರಲಿಕ್ಕೆ, ಕೊನೆಯ ಬಾಲ್ ತನಕ ಬರಲಿಕ್ಕೆ ಆಫ್ಕೋರ್ಸ್ ರೊಮಾರಿಯೋ ಶೆಫರ್ಡ್ ಅವರ 11 ಬಾಲಿನ 4 ರನ್ ಕಾಂಟ್ರಿಬ್ಯೂಷನ್ ಅಂದರೆ ಅದು ಕಾರಣ. ಅವ್ರು 11 ಬಾಲ್ಗೆ 11 ರನ್ ಹೊಡೆದಿದ್ದರೆ, ಅಟ್ಲೀಸ್ಟ್ 11 ಬಾಲ್ಗೆ 11 ರನ್ ಹೊಡೆದಿದ್ದರೆ ಲಾಸ್ಟ್ ಬಾಲ್ ತನಕೆಲ್ಲ ಬರ್ತಿರಲಿಲ್ಲ. ಸೊ ಚೇಂಜ್ ಮಾಡ್ತಾರ ಅವರನ್ನು. ಈವನ್ ನೋಡಿ, ಮ್ಯಾಚ್ ಎಲ್ಲ ವಿನ್ ಆದಮೇಲೆ ಏನು ಡ್ರೆಸ್ಸಿಂಗ್ ರೂಮಲ್ಲಿ ಕೊಹ್ಲಿ ಅವರು ಮಾತಾಡಿದರು. ಅಲ್ಲಿ ರೊಮಾರಿಯೋ ಶೆಫರ್ಡ್ ಅವರ ಬೌಲಿಂಗನ್ನು ಉಲ್ಲೇಖ ಮಾಡಿದರು. ನೀವು ಬೌಲಿಂಗ್ ಒಳ್ಳೆ ಮಾಡಿದಿರಿ, 3 ಓವರಿಗೆ 18 ರನ್ ಕೊಟ್ಟು 1 ವಿಕೆಟ್ ತೆಗೆದಿರಿ. ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಕೊಹ್ಲಿ ಅವ್ರದ್ದು, ಅಂದರೆ ಅಷ್ಟೇ ಅಣ್ಣ, ಅದಕ್ಕಿಂತ ಜಾಸ್ತಿ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ. ಅಂದರೆ ನಾನು ಬ್ಯಾಟಿಂಗ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ನಮಸ್ಕಾರ ಅಂತ ಇಂಡೈರೆಕ್ಟಾಗಿ. ಬಟ್ ಆ ಮೂಮೆಂಟಲ್ಲಿ ಅವರು ಅಟ್ಲೀಸ್ಟ್ ಬೌಲಿಂಗ್ ಬಗ್ಗೆ ಉಲ್ಲೇಖ ಮಾಡಿ ಒಂದು ಸಾಂತ್ವನ ಹೇಳಿದಾಗೆ, ಅದು ಆ್ಯಕ್ಚುಲಿ ನೆಸೆಸಿಟಿ ಇತ್ತು. ಯಾರಿಗೆ? ರೊಮಾರಿಯೋ ಶೆಫರ್ಡ್ ಅವ್ರಿಗೆ. ಇಲ್ಲದ್ರೆ ಇಡೀ ತಂಡ ಒಂದು ಆ ಗೆಲುವಿನ ಹುಮ್ಮಸ್ಸಲ್ಲಿದ್ದರೆ ಅಂತ ಇವರು ಮಾತ್ರ ಸುಮ್ಮನೆ ಬೆಳ್ಚಪ್ಪಂತರ ಕೂತಿದ್ರು. ಆ ಒಂದು ಮಾತುಗಳಿಂದಾದರೂ ಒಂದು ಚಿಕ್ಕ ಸಾಂತ್ವನ ಸಿಕ್ಕಿರ್ಬೋದು ಅವರಿಗೆ, ಚೇರಪ್ ಆಗಿರ್ಬೋದು. ಬಟ್ ಬರೀ ಚೇರಪ್ ಆದರೆ ಸಾಕಾಗೋದಿಲ್ಲ, ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಆಗಬೇಕು. ಜಿತೇಶ್ ಶರ್ಮಾ ಅವರಿದು ಹಾಗೆ, ಅದು ದೊಡ್ಡ ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಆಗಬೇಕು. ಇವತ್ತು ಈಗ ನನ್ನನ್ನು ಕೇಳಿದರೆ ನಾನು ರೊಮಾರಿಯೋ ಶೆಫರ್ಡ್ ಅವ್ರನ್ನ ಬೆಂಚಲ್ಲಿ ಕೂರಿಸ್ತೇನೆ. ಬೆಂಚಲ್ಲಿ ಹಾಗಾದ್ರೆ ಬೆಂಚ್ ಸ್ಟ್ರೆಂತ್ ಇಲ್ವಾ? ಸೇಮ್ ಟೀಮನ್ನು ಕ್ಯಾರಿ ಮಾಡೋದಿದ್ರೆ ಬೆಂಚಲ್ಲಿ ಹಾಗೆ ಬೆಂಚ್ ಸ್ಟ್ರೆಂತೇ ಇಲ್ಲ ಅಂತ ಅನಿಸಿಬಿಡ್ತದೆ. ಬಟ್ ಸ್ಟಿಲ್ ರೊಮಾರಿಯೋ ಶೆಫರ್ಡ್ ಅವರಿಗೆ ಇವತ್ತು ಅವಕಾಶ ಸಿಕ್ಕಿತು ಅಂತ ಇಟ್ಕೊಳ್ಳಿ. ಆಗ ಅವರು ಫೇಲ್ ಆಗಲಿ, ಅವ್ರು ಬೇಗ ಔಟ್ ಆಗಲಿ, ಹಾಗೆ ಅಂತ ಬಯಸೋದಿಲ್ಲ. ಸೂಪರಾಗಿ ಆಡಲಿ ಅಂತವೇ ನೀವು RCB ಫ್ಯಾನ್ಸ್ ಎಲ್ಲರೂ ಸಹ ಏನು ಬಯಸೋದು ಅಂತಂದರೆ, ಆಯಿತು ಚಾನ್ಸ್ ಸಿಕ್ಕಿದ್ರೆ ಒಂದು ಒಳ್ಳೆ ಆಟ ಬರಲಿ ಮಾರ್ರೆ, ಮ್ಯಾನ್ ಆಫ್ ದ ಮ್ಯಾಚ್ ಬರುವಂಥ ಆಟವೇ ಬರಲಿ ರೊಮಾರಿಯೋ ಶೆಫರ್ಡ್ನಿಂದ ನಾವು ಅಪೇಕ್ಷಿಸ್ತೇವೆ. ಹಾಗೇನಾದ್ರು ಅವಕಾಶ ಸಿಕ್ಕಿದ್ರೆ ಒಳ್ಳೆ ಆಟ ಬರಲಿ, ಬೌಲಿಂಗ್ ಒಳ್ಳೆ ಹಾಕಲಿ, ಬೌಲಿಂಗಲ್ಲಿ ಕಂಟ್ರೋಲ್ ಮಾಡಲಿ, ಲಾಸ್ಟ್ ಮ್ಯಾಚ್ ಮಾಡಿದಾಗ ಒಳ್ಳೆ ಬೌಲಿಂಗ್ ಮಾಡಲಿ. ಆ್ಯಂಡ್ ಬ್ಯಾಟಿಂಗ್ ಇದೆ ಎಸ್ಪೆಷಲಿ. ಸುಮ್ಮನೆ ಒಟ್ಟು ಬ್ಲೈಂಡ್ ಸಾಂಗ್ ಮಾಡುವ ಬದಲು
ಒಂದು ಆ ಸಿಚುವೇಶನ್ಗೆ ಕರೆಕ್ಟಾಗಿ ನೋಡಿಕೊಂಡು ಆ ಬಾಲಿನ ಲೈನ್ ಲೆಂತ್ಗೆ ಮ್ಯಾಚ್ ಆಗುವಂತಹ ಶಾಟ್ಗಳನ್ನು ಆಡಲಿ ಅಂತ ನಾವೆಲ್ಲರೂ ಕೂಡ ಬಯಸ್ತೇವೆ. ಆ್ಯಂಡ್ KKR ಬಗ್ಗೆ ಮಾತಾಡ್ತಿದ್ರೆ ಲಾಸ್ಟ್ ಮ್ಯಾಚಲ್ಲಿ ಫಿನ್ ಆ್ಯಲನ್ ಅವರು ಯಾವ ರೇಂಜಿಗೆ ಬೊಟ್ಟಿದ್ರು ಅಂತ ಎಲ್ರಿಗೂ ಸಹ ಗೊತ್ತುಂಟು. 47 ಬಾಲಿಗೆ 100 ರನ್, ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಹಿಟ್ಟಿಂಗ್ ಆಗಿತ್ತದು. ಸೊ ಅವರ ಒಂದು ಫಾರ್ಮ್ ಬಂದಿರೋದು RCBಗೆ ಟೆನ್ಷನ್. ಯಾಕಂದರೆ ಅವರ ಥರ ಆಡುವಂಥ ಆಟಗಾರ ಸಾಲ್ಟ್. ಬಟ್ ಸಾಲ್ಟ್ ಅವರು ಇಂಡಿಯಾಗೆ ವಾಪಸ್ ಬಂದಿದ್ದಾರೆ, ಬಟ್ ಪ್ರಾಕ್ಟೀಸ್ ಮ್ಯಾಚಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬೆತೆಲನ್ನೇ ಕಂಟಿನ್ಯೂ ಮಾಡ್ತಾರೆ ಎಂತ ಅಂತ ಗೊತ್ತಿಲ್ಲ. ಬಟ್ ಸಾಲ್ಟ್ ಅನುಪಸ್ಥಿತಿ ಇದ್ದರೆ ಆಗ ಅಯ್ಯೋ ಫಿನ್ ಆ್ಯಲನ್ ಥರದ ಆಟಗಾರ ನಮಗೆ ಬೇಕಿತ್ತಲ್ಲ, ಸಾಲ್ಟ್ ಇದ್ದರೂ ಕೂಡ ಇವತ್ತು ಪ್ಲೇಯಿಂಗ್ ಇಲೆವೆನಲ್ಲಿ ಇಲ್ವಲ್ಲ ಅಂತ RCB ಖಂಡಿತವಾಗಿ ಸಹ ಅನ್ನಿಸ್ಬೋದು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಅವರ ಒಂದು ಸ್ಪಿನ್ ಕಾಂಬಿನೇಷನ್ ವರ್ಕ್ ಆಗ್ತಾ ಇರೋದು ಏನು, ವರುಣ್ ಚಕ್ರವರ್ತಿ, ನರೇನ್ ಮತ್ತು ಅನುಕೂಲ್ ರಾಯ್ ಅವರು 3 ಜನ ಸ್ಪಿನ್ ಸೂಪರಾಗಿ ಹಾಕ್ತಾ ಇದ್ದಾರೆ. ಬಟ್ ರಾಯ್ಪುರ್ ಪಿಚ್ ಅಲ್ಲ, ಸ್ಪಿನ್ನಿಗೆ ಯೋಗ್ಯವಾಗಿಲ್ಲ. ಫಾಸ್ಟ್ ಬೌಲರ್ಸಿಗೆ ಅದು ಹೆಲ್ಪ್ ಆಗ್ತಾ ಇದೆ ಆ ಪಿಚ್ಚಲ್ಲಿ. ಸೊ ಆದ್ದರಿಂದ 3 ಸ್ಪಿನ್ನರ್ ಇಟ್ಕೊಂಡು ಬರ್ತಾರಾ KKR ಗೊತ್ತಿಲ್ಲ. ಯಾಕಂದರೆ ಅದು ವರ್ಕೌಟ್ ಆಗಿದೆ ಸದ್ಯಕ್ಕೆ. ಎಸ್ಪೆಷಲಿ ವರುಣ್ ಚಕ್ರವರ್ತಿ ಅವರು ಫಾರ್ಮಿಗೆ ಬಂದಿರೋದು, ರಿಂಕು ಸಿಂಗ್ ಅವರು ಫಾರ್ಮಿಗೆ ಬಂದಿರೋದು ನಿಜವಾಗಿ ಕೂಡ KKRಗೆ ಅದು ಆನೆ ಬಲ ಸಿಕ್ಕಾಗಿ ಆಗಿದೆ. ಬಟ್ ಸ್ಟಿಲ್ ಇವತ್ತು ನನಗೆ ಏನು ಅನ್ಸುತ್ತೆ ಅಂತಂದರೆ RCB ವಿನ್ ಆಗ್ತದೆ ಅಂತ ನನಗೆ ಅನ್ನಿಸ್ತಾ ಇದೆ, ಜೆನ್ವಿನ್ ಆಗಿ ಅನ್ನಿಸ್ತಾ ಇದೆ. ಏನೋ ಇವತ್ತು ಕೊಹ್ಲಿ ಅವ್ರು ನಿಲ್ತಾರೆ, ಇವತ್ತು ಅಟ್ಲೀಸ್ಟ್ ಒಂದು ಸಾಕು 150 160 ಸ್ಟ್ರೈಕ್ ರೇಟ್ ಇದು ಇನ್ನಿಂಗ್ಸ್ ಸಾಕು ಕೊಹ್ಲಿ ಅವರು ಆಡಿದರೆ. ಬಟ್ ಅವ್ರು ಕೊನೆಯ ತನಕ ಇರಬೇಕು. 2 ಮ್ಯಾಚ್ ಆಯಿತು, ಇನ್ನೂ ಕೂಡ ಖಾತೆ ತೆರೆದಿಲ್ಲ. 2 ಮ್ಯಾಚಲ್ಲಿ 2 ಡಕ್ಔಟ್ ಆಗಿದ್ದಾರೆ. ಸೊ ಈ ಮ್ಯಾಚಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಲಿ ಕೊಹ್ಲಿ ಅವರು ಅಂತ ನಾ ಬಯಸ್ತೇನೆ. ಇವತ್ತು 16 ಪಾಯಿಂಟ್ಸ್ಗಳನ್ನು ಗಳಿಸಿ, ಅಂದರೆ 2 ಪಾಯಿಂಟ್ ತೆಗೆದುಕೊಂಡು 16 ಪಾಯಿಂಟ್ನೊಂದಿಗೆ ಮತ್ತೆ ಪುನಃ ಟೇಬಲ್ ಮೇಲೆ ರಾರಾಜಿಸಲಿ, ವಿಜೃಂಭಿಸಲಿ RCB. KKR ಒಳ್ಳೆ ಆಟ ಆಡಲಿ, ಬಟ್ ಗೆಲುವು RCBಗೆ ದೊರಕಲಿ ಅಂತ ನಾನು ಕೇಳಿಕೊಳ್ತೇನೆ ಅಷ್ಟೇ. ಇವತ್ತು ಗೊತ್ತಿಲ್ಲ, ದಯವಿಟ್ಟು ಪೋಸ್ಟ್ ಸೆಕ್ಷನ್ ಫಾಲೋ ಮಾಡಿ. ಇವತ್ತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ವಿಡಿಯೋ ಬರ್ತದೋ ಇಲ್ವೋ ಅಂತ, ಯಾಕಂತಂದರೆ ನಮಗೊಂದು ದೊಡ್ಡ ಶೂಟ್ ಉಂಟು ಇವತ್ತು. ಸೊ ದಯವಿಟ್ಟು ಪೋಸ್ಟ್ ಸೆಕ್ಷನನ್ನು ಫಾಲೋ ಮಾಡಿ. ನಾನು ಅದರಲ್ಲಿ ಹೇಳ್ತೇನೆ ಇವತ್ತು ವಿಡಿಯೋ ಬರ್ತದೆ ಇಲ್ಲೋ ಅಂತ. ಸರಿಯಾಗಿ ಬರುವ ನಮಸ್ಕಾರ.